ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನವೀನ್ ಪ್ಯಾಟಿಮನಿ ಅಂತ. ನಾನು ಇಲ್ಲಿ KC ಜುವೆಲ್ಲರ್ಸ್ ಮ್ಯೂಸಿಯಂ ಕ್ಯೂರೇಟ್ರು. ನಮ್ಮ ಮ್ಯೂಸಿಯಂ ಬಗ್ಗೆ ಹೇಳ್ಬೇಕಂದ್ರೆ ಕರ್ನಾಟಕದಾಗ ಅತಿ ದೊಡ್ಡ ಪ್ರಾಣಿ ವಸ್ತು ಸಂಗ್ರಹಾಲಯ. ಈ ಮ್ಯೂಸಿಯಂ ಸ್ಟಾರ್ಟ್ ಆಗಿದ್ದು 1947ರಲ್ಲಿ ಪ್ರೊಫೆಸರ್ PW ಅಂತ ಸ್ಟಾರ್ಟ್ ಮಾಡಿದ್ರು. ಅವಾಗಿನ ಕಾಲದಾಗ ಶ್ರೀ KV ಕಾಡಿಲ್ಕರ್ ಟ್ಯಾಕ್ಸಿದಾರ್ ಮಿನಿಸ್ಟ್ರಿ ಇದ್ರು. ಅದಾದ ಬಳಿಕ 1960ರಲ್ಲಿ ಡಾಕ್ಟರ್ JC ಉತ್ತೇಗಿ ಅಂತೇಳಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಝೂಲಜಿ ಅವರು ಇದೊಂದು ಕರ್ನಾಟಕದಲ್ಲಿ ಒಂದು ಅತಿ ದೊಡ್ಡ ಪ್ರಾಣಿ ವಸ್ತು ಸಂಗ್ರಹ ಆಗಬೇಕಂತ ಕೆಲಸ ಮಾಡಿದ್ದಾರೆ. ಅದಾದ ಬಳಿಕ 1960ರಲ್ಲಿ ಡಾಕ್ಟರ್ JC ಉತ್ತಂಗಿ ಅವರು ಶ್ರೀ ಮೋಹನ್ ಮೋರೆ ಗ್ರೇಟ್ ಟ್ಯಾಕ್ಸಿಡರ್ಮಿಸ್ಟ್ ಇನ್ ಕರ್ನಾಟಕ ನನ್ನ ಗುರುಗೋಳ್ರಿ ಅವ್ರನ್ನ ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಆಲ್ಮೋಸ್ಟ್ ಆಲ್ ಅವರೆಲ್ಲ ಹೆಣ್ಮಕ್ಳು ಅವರೇ ಮಾಡಿದ್ದಾರೆ. ಅದಾದ ಬಳಿಕ ಇನ್ನೊಂದು ವಿಶೇಷವಾದ ಸಂಗತಿ ಏನಂತಂದ್ರೆ ಪಕ್ಷಿ ಪ್ರೇಮಿ ಸಲೀಮನಿ ಬರ್ಡ್ಸ್ ಮ್ಯಾನ್ ಆಫ್ ಇಂಡಿಯಾ ಪದ್ಮವಿಭೂಷಣ ಪಕ್ಷಿ ಪ್ರೇಮಿ ಸಲೀಮರವರು ಈ ಮ್ಯೂಸಿಯಂ ವಿಸಿಟ್ ಮಾಡಿದ್ರೆ 1972ರಲ್ಲಿ. 1960ರಿಂದ 1999 ಮಟ್ಟ ನನ್ನ ಗುರುಗಳು ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಸುಮಾರು 18 ವರ್ಷದ ಬಳಿಕ ಡಾಕ್ಟರ್ MS ನಾಯ್ಕ್ ಮೇಡಮು, ಡಾಕ್ಟರ್ KS ಬೆಲ್ಲದ್ ಮೇಡಮು ನನ್ನನ್ನು ಟ್ಯಾಕ್ಸಿಡರ್ಮಿಸ್ಟ್ ಅಂತ ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಓಕೆ, ಆವಾಗ ಈ ಮ್ಯೂಸಿಯಂ ಒಂದು ಶ್ರಮವನ್ನು ಪಟ್ಟಿದ್ದಾರೆ. ಓಕೆ, ಕರ್ನಾಟಕ ವಿಶ್ವವಿದ್ಯಾಲಯ ಅಧಿಕಾರಿಗಳು, ಕರ್ನಾಟಕ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಪ್ರಾಧ್ಯಾಪಕ ವರ್ಗದವರು, ಶಿಕ್ಷಕೇತರ ಸಿಬ್ಬಂದಿಗಳು ಭಾಳ ಶ್ರಮ ಪಟ್ಟಿದ್ದಾರೆ. ಓಕೆ, ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಇಲ್ಲಿ ನಮ್ಮ ಮ್ಯೂಸಿಯಂಗೆ ಎಲ್ಲ ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಬರ್ತಾರೆ. ಓಕೆ, ಪಬ್ಲಿಕ್ ಪೀಪಲ್ಸ್ ಬರ್ತಾರೆ. ಓಕೆ, ಎಲ್ಲರೂ ಬಂದು ಪ್ರಾಣಿ ಪಕ್ಷಿಗಳ ಬಗ್ಗೆ ಕಲ್ತು ಹೋಗ್ತಾರೆ. ಓಕೆ, ನೀವು ಕೂಡ ಬನ್ನಿ, ಪ್ರಾಣಿ ಪಕ್ಷಿಗಳ ಬಗ್ಗೆ ಕಲೀರಿ ಅಂತ ನಾನು ನನ್ನ ವಿನಂತಿಸ್ಕೊಳ್ತೇನೆ. ಧನ್ಯವಾದಗಳು. ಆಮೇಲೆ ಇದು ವರ್ಕ್ ಮಾಡ್ತಿದ್ರು. ನಾವು ಜಾಯಿನ್ ಫೀಲಿಂಗ್ ಆಗಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನವೀನ್ ಪ್ಯಾಟಿಮನಿ. ಬಗ್ಗೆ ಹೇಳ್ಬೇಕಂತಂದ್ರೆ ಇದೊಂದು ಕರ್ನಾಟಕದಲ್ಲಿ ಒಂದು ಅತಿ ದೊಡ್ಡ ಪ್ರಾಣಿ ಸಂಗ್ರಹಾಲಯ. ಈ ಮ್ಯೂಸಿಯಂ ಸ್ಟಾರ್ಟ್ ಆಗಿದ್ದು 1940. ಪ್ರೊಫೆಸರ್ PW ಅಂತ ಸ್ಟಾರ್ಟ್ ಮಾಡಿದ್ರು. ಶ್ರೀ KV ಟ್ಯಾಕ್ಸಿಡರ್ಮಿ ಅಂತಂದ್ರೆ ಸಹಜವಾಗಿ ಸತ್ತಂತ ಪ್ರಾಣಿಗಳನ್ನ ಮುಂದಿನ ಪೀಳಿಗೆಗೆ ಶಿಕ್ಷಣಕ್ಕಾಗಿ ಪ್ರಿಸರ್ವ್ ಮಾಡಿದ್ರು. ಆ ಕಲೆಯನ್ನ ಮುಖಾಂತರ ನಾವು ಇಷ್ಟೆಲ್ಲ ಎನಿಮಲ್ಸ್ನ ಪ್ರಿಸರ್ವ್ ಮಾಡಿದ್ವಿ. ಅದಾದ ಬಳಿಕ ಡಾಕ್ಟರ್ JC ಉತ್ತಂಗಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಝೂಲಜಿ ಅಂಡ್ ಗ್ರೇಟ್ ಆರ್ನಿಕಾಲಜಿಸ್ಟ್. ಓಕೆ, ಪಕ್ಷಿಶಾಸ್ತ್ರ. ಆವಾಗಿನ ಕಾಲದಾಗ ಇವರು ಇದೊಂದು ಕರ್ನಾಟಕದಲ್ಲಿ ಒಂದು ಅತಿ ದೊಡ್ಡ ಪ್ರಾಣಿ ವಸ್ತು ಸಂಗ್ರಹಕ್ಕೆ ಕೆಲಸ ಮಾಡಿದ್ರು. ಅವರು ಶ್ರೀ ಮೋಹನ್ ಮೋರೆ ಗ್ರೇಟ್ ಟ್ಯಾಕ್ಸಿಡರ್ಮಿಸ್ಟ್ ಇನ್ ಕರ್ನಾಟಕ ನನ್ನ ಗುರುಗಳು ಅವ್ರನ್ನ ಇಲ್ಲಿ ಅಪಾಯಿಂಟ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಅವರೇ ಮಾಡಿದ್ರು. ಆ ಕಾಳಿಗೆ ಸರ್ಪ ಅವೆಲ್ಲ ಹೆಣ್ಮಕ್ಳು ಅವರೇ ಮಾಡಿದ್ರು. ಇನ್ನೊಂದು ಏನ್ ವಿಶೇಷ ಅಂತಂದ್ರೆ ಪಕ್ಷಿ ಪ್ರೇಮಿ ಸಲೀಮನಿ ಗೊತ್ತಿರುತ್ತೆ, ಬರ್ಡ್ಸ್ ಮ್ಯಾನ್ ಆಫ್ ಇಂಡಿಯಾ. ಈ ಮ್ಯೂಸಿಯಂ ವಿಸಿಟ್ ಮಾಡಿದ್ರು 1972 ಇಲ್ಲಿ. ಸಲೀಮನಿ ಮೋಹನ್ ಮೋರೆ ಇಲ್ಲಿದ್ದಾರೆ, ನನ್ನ ಗುರುಗಳು ಇಲ್ಲಿದ್ದಾರೆ. ನನ್ನ ಗುರುಗಳು ಮೋಹನ್ ಮೋರೆ. And after that he was retired on 1999. 1999 ಅವರು ರಿಟೈರ್ಮೆಂಟ್ ಆಗಿರ್ತಾರೆ. ಸುಮಾರು 18 ವರ್ಷದ ಮೇಲೆ ಡಾಕ್ಟರ್ S ಬೆಲ್ಲದ್ ಮೇಡಮು, ಡಾಕ್ಟರ್ MS ನಾಯ್ಕ್ ಮೇಡಮು ನನ್ನ ಟ್ಯಾಕ್ಸಿಡರ್ಮಿಸ್ಟ್ ಅಂತ ಅಪಾಯಿಂಟ್ಮೆಂಟ್ ಮಾಡ್ತಾರೆ. 18 ವರ್ಷದ ಮೇಲೆ ನಾನು ಬಂದು ಒಂದು 5-6 ಎನಿಮಲ್ಸ್ ಮಾಡಿದೆ. ಡೊಮೆಸ್ಟಿಕ್ ಎನಿಮಲ್ಸ್ ತಿನ್ನುವಂಥದ್ದು ಸುಮಾರು 7500 ಎನಿಮಲ್ಸ್ ಇದಾವೆ. ವಿಶೇಷವಾದ ಎನಿಮಲ್ಸ್ ಅದಾವೆ, ಎಂಡೇಂಜರ್ ಸ್ಪೀಸೀಸ್ ಅದಾವೆ, ಎಕ್ಸ್ಟ್ರೀಮ್ ಸ್ಪೀಸೀಸ್ ಇದೆ. ಓಕೆ, ತೋರಿಸ್ತೀನಿ ನಿಮಗೆಲ್ಲ. ಒಂದು ಟೋಟಲ್ 2500 ಎನಿಮಲ್ಸ್. ನಮ್ಮಲ್ಲಿ ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಬರ್ತಾರೆ, ಫ್ರಮ್ ಕೇರಳ, ಮಹಾರಾಷ್ಟ್ರ, ಲೋಕಲ್ಸ್, ಸ್ಕೂಲ್ ಮಕ್ಕಳು ಎಲ್ಲರೂ ಬಂದು, ಆಮೇಲೆ ಮೇನ್ ಅಂತಂದ್ರೆ ಪಬ್ಲಿಕ್ ಪೀಪಲ್ ಬರ್ತಾರೆ. ಪಬ್ಲಿಕ್ ಪೀಪಲ್ ಬಂದು ಡೈಲಿ ಬರ್ತಾರೆ. ಡೈಲಿ ಬಂದು ಪ್ರಾಣಿ ಪಕ್ಷಿಗಳ ಬಗ್ಗೆ ಕಲ್ತಾರೆ. ಇವತ್ತು ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಸಿ ಎನಿಮಲ್ಸ್ ಬಗ್ಗೆ ಸ್ಟಾರ್ಟ್. ಇವೆಲ್ಲ ಸ್ಪಾಂಜರ್ಸ್ ಫೈಲಮ್ ಫೋರಿಫೆರಾ ಒಳಗೆ ಬರ್ತದೆ. ಓಕೆ, ಇವು ನೈಡೇರಿಯನ್ಸು. ಪ್ರಪಂಚದಲ್ಲಿ ಸಾವಿರದಂತ ಒಂದು ಜೀವಿ ನೋಡಿದ್ರೆ ಇಮ್ಮಾರ್ಟಲ್ ಎನಿಮಲ್ ಯಾವ್ದಾರು ಇದೆಯಾ ಕೇಳಿದ್ರೆ? ಯಾವ್ದಾದ್ರು ಪ್ರಪಂಚದಲ್ಲಿ ಸಾವಿರದಂತ ಒಂದು ಜೀವಿ ಅಂತಂದ್ರೆ ಜೆಲಿಫಿಶ್ ಇಸ್ ದ ಇಮ್ಮಾರ್ಟಲ್ ಟೆರಿಟೋಪ್ಸಿಸ್ ಡೊರೊನೈ ಅಂತೇಳಿ ಒಂದು ಆ ಸ್ಪೀಸೀಸ್ ಇಮ್ಮಾರ್ಟಲ್ ಎನಿಮಲ್ ಇನ್ ದ ವರ್ಲ್ಡ್ ಜೆಲಿಫಿಶ್.
ಹೈಲಿ ಟ್ರಾನ್ಸ್ಪರೆಂಟ್ ಇರ್ತದೆ, 95% ವಾಟರ್ ಇರ್ತದೆ ಇದ್ರೊಳಗೆ, 5% ವಿಟಮಿನ್ಸ್ ಅಂಡ್ ಮಿನರಲ್ಸ್ ಇರ್ತದೆ. ಅಗ್ದಿ ಪಾಯ್ಸನಸ್ ಅನಿಮಲ್ ಇನ್ ದ ವರ್ಲ್ಡ್ ಅಂತಂದ್ರೆ ಬಾಕ್ಸ್ ಶೆಲ್ ಫಿಶ್, ಆಸ್ಟ್ರೇಲಿಯಾದಲ್ಲಿ ಇರ್ತದೆ. ಇದು ನೈಡೋಬ್ಲಾಸ್ಟರ್ ಸ್ಟಿಂಗಿಂಗ್ ಸೆಲ್ಸ್ ಅಂತ ಈ ಪಾಯ್ಸನ್ ಅನ್ನು ಸ್ಟಿಂಗ್ ಮಾಡ್ತದೆ. ಓಕೆ, ಇಲ್ಲಿ ನೋಡ್ಬೋದು. ಇದು ಒಂದು ಇಮ್ಮಾರ್ಟಲ್ ಅನಿಮಲ್. ಓಕೆ, ಸಾಯೋದೇ ಇಲ್ಲ, ಸಾಯೋಲ್ಲ, ಕಂಟಿನ್ಯೂಸ್ ರೀಪ್ರೊಡಕ್ಷನ್ ಆಗ್ತಾ ಇರ್ತದೆ. ಒಂದು ಕ್ವಶನ್ ಕೇಳ್ಬೋದು, ಹೇಗೆ ಬ್ಯಾಲೆನ್ಸ್ ಆಗ್ತದೆ? ಎಲ್ಲಿ ನೋಡಿದ್ರು ಜಲಿ ಫಿಶ್ ಇರ್ಬೋದಲ್ಲ. ನೀವು ಸಮುದ್ರ ಒಂದು ತಿಮಿಂಗ್ಲ ಅಂತ ತಿಳ್ಕೊಳ್ಳಿ. ನಾನು ಹೈಲಿ ವಿಟಮಿನ್ ಅಂಡ್ ಪ್ರೋಟೀನ್ ಕಂಟೆಂಟ್ ಇರ್ತದೆ ಆಲ್ರೆಡಿ ಅಂದ್ಬಿಟ್ಟಿದ್ದೇನೆ. ಓಕೆ, ಎಲ್ಲಿ ಹೋದ್ರು ಜೆಲ್ಲಿ ಫಿಶ್ ಕಾಣಕತ್ರೆ ಅದು ಎನಿಮಲ್ ಏನ್ ಮಾಡ್ತದ, ಆ ಜೆಲ್ಲಿ ಫಿಶ್ ಅನ್ನ ತಿಂತದ. ಹಾಗಾಗಿ ಅಲ್ಲಿ ಬ್ಯಾಲೆನ್ಸ್ ಆಗ್ತದೆ. ಓಕೆ, ಆಮೇಲೆ ಟ್ರಾನ್ಸ್ಪರೆಂಟ್ ಇರ್ತದೆ, ಗೊತ್ತಾಗಲ್ಲ ಯಾಕಂದ್ರೆ ಎಷ್ಟು ಜೆಲ್ಲಿ ಫಿಶ್ ಹೋಗ್ತದೆ. ಓಕೆ, ಆಮೇಲೆ ಹೇಗೆ ಅಂತ ಮಾಡಿ ಪ್ರತಿ 6 ತಿಂಗಳು ನಾವು ಕೆಮಿಕಲ್ ಬರ್ತೇವೆ. ಪ್ರತಿ 1 ವರ್ಷಕ್ಕೊಮ್ಮೆ ಈ ಕೆಮಿಕಲ್ ಚೇಂಜ್ ಮಾಡ್ತೀವಿ. ಫಾರ್ಮಾಲಿಟಿ ಇದು ಸರ್, ಇದು ಕೆಮಿಕಲ್ ಬೇರೆ, ಅದು ಕೆಮಿಕಲ್. ಆಮೇಲೆ ಹಿಯರ್ ಕ್ಯಾನ್ ಸಿ ಗೋಲ್ಡ್ಸ್ ಹವಳಗಳನ್ನು, ಆಮೇಲೆ ಹಿಯರ್ ಕ್ಯಾನ್ ಸಿ ವರೈಟಿ ಆಫ್ ಇನ್ಸೆಕ್ಟ್ಸ್, ಅದು ಕೂಡ ಬಿಕಾಸ್ ಫೈಲ್ ಮೀನ್ ನಾಟ್ ಕೊಡೋದು. ಓಕೆ, and here we can see different types of holes and brown holes in a rat, and here we can see scorpion with young ones. It is a kind of parental care. ತಾಯಿ ಮಗುವಿಗೆ ಜೋಪಾನ ಮಾಡುವಂತ ಒಂದು ಕ್ರಿಯೆ. ಇಲ್ಲಿ ಏನು ಫೇಕ್ ನ್ಯೂಸ್ ಹಾಡ್ತಾ ಇದೆ ಅಂತಂದ್ರೆ, ಸ್ಪ್ರೆಡ್ ಆಗ್ತಾ ಇದೆ ಅಂದ್ರೆ, ಮಕ್ಕಳು ತಾಯಿನ ತಿಂತಾ ಇದ್ದಾರೆ. ಓಕೆ, ಇಟ್ ಇಸ್ ಅ ಕೈಂಡ್ ಆಫ್ ಪೇರೆಂಟಲ್ ಕೇರ್, ಅದ್ರ ಬಿಹೇವಿಯರ್ ಅದು. ಓಕೆ, ಇದು ಆಮೇಲೆ ಹೈಲಿ ವೆನಸ್, ಸಂಶೋಧನೆಗೆಲ್ಲ ಯೂಸ್ ಮಾಡ್ತಾರೆ, ಆಂಟಿ ಕ್ಯಾನ್ಸರ್ಗೆಲ್ಲ ಯೂಸ್ ಮಾಡ್ತಾರೆ. ಆಮೇಲೆ ಹಿಯರ್ ಕ್ಯಾನ್ ಸಿ ಜಂಗಲ್ ಸ್ಪೈಡರ್ಸ್, ಮನೆಯಲ್ಲಿರುವಂಥ ಸ್ಪೈಡರ್ಸ್ ಬಾ ಪಾಯ್ಸನ್. ಇವು ಜಂಗಲ್ ಸ್ಪೈಡರ್ಸ್ ಕೂಡ. ಓಕೆ, ಸ್ಪೈಡರ್, ಜಂಗಲ್ ಸ್ಪೈಡರ್ಸ್. ಇಲ್ಲಿ ಎಲ್ಲ ಪ್ರಾನ್ಸ್, ಕ್ರಾಬ್ಸ್, ದಟ್ ಕಮ್ಸ್ ಅಂಡ್ ಫೈಲಮ್ ಕೂಡ, and insect, butterflies, and here you can see parts of the skull ನೋಡಬಹುದು. ಇದು ಕ್ಯಾಮಲ್, ಒಂಟೆಗಳು ನೀರು ಸ್ಟೋರ್ ಮಾಡ್ತವೆ, ವಾಟರ್ ಸ್ಟೋರ್ ಮಾಡ್ತವೆ. ಇದನ್ನು ಡುಬ್ಬದಲ್ಲಿ ಇಟ್ಕೊಂಡಿರ್ತೀವಿ ಅಂತ ಹೇಳ್ತಾರಲ್ಲ, ಇಟ್ ಸ್ಟೋರ್ಸ್ ಫ್ಯಾಟ್, ನಾಟ್ ವಾಟರ್. ಓಕೆ, ಸಿಲೆಬಸ್ ಹಾಗೆ ಬಂದಿದೆ, ಇಟ್ ಸ್ಟೋರ್ಸ್ ಫ್ಯಾಟ್. ಓಕೆ, and here you can see dog skull ನೋಡಬಹುದು, ಟೈಗರ್ ಸ್ಕಲ್ ನೋಡಬಹುದು, ಲೇಯರ್ ತಲೆಬುಟ್ಟೆ, ಅಲಿಗೇಟರ್. ಓಕೆ, ಬೋಟ್ ಸ್ಕಲ್, ಆಮೇಲೆ ಡಿಯರ್ ಸ್ಕಲ್ಸ್ ನೋಡ್ಬೋದು, ಮಂಕಿ ನೋಡ್ಬೋದು. ಓಕೆ, ಟಾರ್ಟೈಸ್ ನೋಡ್ಬೋದು, ಕ್ರೊಕೊಡೈಲ್ ನೋಡ್ಬೋದು. ಓಕೆ, and here you can see ನ್ಯಾಚುರಲ್. ಇಲ್ಲಿ 2500 ಅನಿಮಲ್ಸ್ ಇದಾವಲ್ಲ, ಎಲ್ಲ ನ್ಯಾಚುರಲ್ ಸರ್, ಎಲ್ಲ ನ್ಯಾಚುರಲ್ ಮಾಡೆಲ್ಸ್ ಆಗಿಲ್ಲ. here you can see ಸೀಬೆಟ್ಟೆ ಇದನ್ನ ದಕ್ಷಿಣ ಕನ್ನಡದಲ್ಲಿ ಸಾಕಿ ಈ ಕಾಫಿ ಹಣ್ಣುಗಳನ್ನ ಇದಕ್ಕೆ ಸರ್, ಈ ಬೀಜಗಳು ಕರಗುದಿಲ್ಲ ಹೊಟ್ಟೆ ಒಳಗೆ, ಅದು ಫಿಕಲ್ ಮ್ಯಾಟರ್ ಇಂದ ಹೊರಬರ್ತದೆ. ಅದನ್ನ ಕಲೆಕ್ಟ್ ಮಾಡಿ ಪ್ರೊಸೆಸಿಂಗ್ ಮಾಡಿ ಪುಡಿ ಮಾಡಿ ಮಾರಾಟ ಮಾಡ್ತಾರೆ. ಆ ಕಾಫಿ ಪುಡಿಗೆ 100 ಗ್ರಾಮ್ಗೆ 1200 ರೂಪಾಯಿ. ಯಾಕೆ ಇಷ್ಟು ಅಂತಂದ್ರೆ ಇದು 17% ಸ್ಕಿನ್ ಕ್ಯಾನ್ಸರ್ ಕಮ್ಮಿ ಮಾಡುತ್ತೆ, 48% ಮಸಲ್ಸ್ ನೋವನ್ನ ಕಮ್ಮಿ ಮಾಡುತ್ತೆ, ನರಕ್ಕೆ ಸಂಬಂಧಪಟ್ಟ ಕಾಯಿಲೆಯನ್ನು ಕಮ್ಮಿ ಮಾಡ್ತಾರೆ. ಆಮೇಲೆ ಇದೊಂದು ದ್ರವ್ಯವನ್ನು ಸಿದ್ಧ ಮಾಡ್ತಾರೆ, ನಾವು ಬೆವತರ ಅದು ಇದು ಬಿಡ್ತಾರೆ, ಅದನ್ನ ಕುಡುಕು ದ್ರವ್ಯ ಅಂತ ಕರೀತಾರೆ. ಅದನ್ನ ದೊಡ್ಡ ದೊಡ್ಡ ದೇವಾಲಯ ಒಳಗೆ ದೇವರಿಗೆ ಲೇಪನ ಮಾಡ್ತಾರೆ. ಯಾಕಂತಂದ್ರೆ 64 ಪುಷ್ಪ ಸುವಾಸನೆ ಎಷ್ಟಿರ್ತದೆ ಸುಗಂಧದ, ಅದ್ರ ಈಕ್ವಲ್ ಇದು. These are my articles published in Karnataka Science and Technology magazine. ಪ್ರತಿ ತಿಂಗಳು ನಾನು ಆರ್ಟಿಕಲ್ ಪಬ್ಲಿಷ್ ಆಗುತ್ತೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ. This is ಕನ್ನಡ ಸರ್ಕಾರ ಮ್ಯಾಗಝಿನ್. ಓಕೆ, here we can see hornbill. ಹಾರ್ನ್ಬಿಲ್ ಪಕ್ಷಿಗಳು ಆದರ್ಶ ದಂಪತಿ ಅಂತ. ಇದನ್ನ ಆದರ್ಶ ದಂಪತಿ ಅಂತ ಯಾಕೆ ಅಂದ್ರೆ ಅಡ್ಸನ್ಸ್ ಅಂತ ಮಾಡ್ತಾರೆ. ಇವು ತಮ್ಮ ಗುರು ಅಂತ ಆಗಬೇಕಾಗಿಲ್ಲ, ಒಂದು ಮರದ ಪೊಟ್ರೆಯನ್ನ ಸೆಲೆಕ್ಟ್ ಮಾಡ್ತಾರೆ. ಫೀಮೇಲ್ ಅದ್ರೊಳಗೆ ಹೋಗಿ ಅಲಂಕಾರ ಮಾಡ್ಕೊಂಡು 6 ತಿಂಗಳ ಒಳಗೆ ಇರ್ತದೆ. ಮೇಲೆ ಏನ್ ಮಾಡ್ತದ 20 ರಿಂದ 30 ಹಣ್ಣುಗಳನ್ನ ಬಾರಿ ತೆಗೆದು ಒಂದೊಂದಾಗಿ ಫೀಮೇಲ್ ತಿನ್ನಿಸ್ತಾರೆ. ಇದನ್ನ ಎಲ್ಲಿ ಸಂಬಂಧ ಕೊಡ್ತಾರೆ, ಕೊಕ್ಕೆ ಸಂಬಂಧ ಕೊಡ್ತಾರೆ. 60-70 ರೂಪಾಯಿ ಮಾಡ್ತಾರೆ, ಫಾರ್ ಶೋ ಪರ್ಪಸ್ ಎಲ್ಲ ಯೂಸ್ ಮಾಡ್ತಾರೆ. ಒಂದು ವೇಳೆ ನಾವು ಮೇಲ್ ಏನಾದ್ರೂ ಕೊಂದ್ರೆ ಫೀಮೇಲ್ ಮತ್ತು ಮರಿಗಳು ಕೂಡ ಸಾಯ್ತಾರೆ. ಯಾಕಂದ್ರೆ ಫೀಮೇಲ್ ಇಸ್ ಡಿಪೆಂಡೆಂಟ್ ಆಫ್ ಮೇಲ್, ಹಾರಕಾಯಿ ಗಂಡನ ಮೇಲೆ ಅವಲಂಬನೆ ಆಗಿರ್ತದೆ. ಆಮೇಲೆ ಇದನ್ನು ಕಾಡಿನ ರೈತ ಅಂತ ಕರೀತಾರೆ. ಓಕೆ, ಫಾರೆಸ್ಟ್ ಫಾರ್ಮರ್. ಯಾಕಂತಂದ್ರೆ ವೆರೈಟಿ ಆಫ್ ಹಣ್ಣುಗಳನ್ನು ತಿಂದು ಬೀಜಗಳನ್ನು ಸ್ಪ್ರೆಡ್ ಮಾಡ್ತಾರೆ, ಅದರಿಂದ ಗಿಡಮರಗಳು ಬೆಳಿತಾವೆ. ಆಮೇಲೆ ಇದು ನಮ್ಮ ನಾಗಾಲ್ಯಾಂಡ್ ರಾಜ್ಯದ ಬಾರ್ಡರ್ ಇದು. ಓಕೆ, ಆಮೇಲೆ ನಮ್ಮ ದಾಂಡೇಲಿ ಪ್ರಭೇದ ಹೆಚ್ಚಿದೆ. ಆಮೇಲೆ ಹಿಯರ್ ಕ್ಯಾನ್ ಸಿ ಹಾರುವ ಮೀನು, ಈಜು ಮೀನು ಕರಿತೀವಿ ಹಾರುವ ಮೀನು. ಇದರ ಭುಜ ರೇಖೆಗಳು ದೊಡ್ಡ ಇರ್ತಾವೆ. ಒಮ್ಮೆ ಹಾರ ಸ್ಟಾರ್ಟ್ ಮಾಡ್ತಂದ್ರೆ 4 ಫೂಟ್ನಿಂದ ಹಾರ್ತದೆ ಸೀದಿಂದ. ಒಮ್ಮೆ ಹಾರ್ತಂದ್ರೆ 200 ರಿಂದ 300 ಮೀಟರ್ ಕವರ್ ಮಾಡ್ತದೆ, ಮತ್ತೆ ನೀರು ಬರ್ತದೆ, ಮತ್ತೆ ಹಾರ್ತದೆ. ಎಕ್ಸೋಸೀಟಸ್ ಇದೆ. ಓಕೆ, ಆಮೇಲೆ ಹಿಯರ್ ವಿ ಕ್ಯಾನ್ ಸಿ ಮರಿಗಳಿಗೆ ಜನ್ಮ ಕೊಡುವ ಗಂಡು ಸಮುದ್ರ ಕುದುರೆ ಮೇಲ್ ಜನ್ಮ ಕೊಡ್ತದೆ.
ಮೇಲ್ನಲ್ಲಿ ಗರ್ಭಚೀಲ ಅಂತ ಇರ್ತದೆ. ಫೀಮೇಲ್ ಏನ್ ಮಾಡ್ತಾರೆ, ತನ್ನ ಎಗ್ ಅನ್ನ ಮೇಲೆ ಟ್ರಾನ್ಸ್ಫರ್ ಮಾಡ್ತದೆ. ಎಲ್ಲ ನರಿಶ್ಮೆಂಟ್ ಕೇರ್ ಟೇಕರ್ ಬರ್ತಕ್ಕಂಥ ಮೇಲ್ನಲ್ಲಿ. ಇಟ್ ಈಸ್ ಇಂಪಾರ್ಟೆಂಟ್ ಕ್ವಶನ್ ಇನ್ ಐಎಸ್ ಇನ್ ಕೇಸ್ ಎಕ್ಸಾಮಿನೇಷನ್. PSI ಇದ್ರ ಬಗ್ಗೆ ಹೇಳಿದ್ದಾರೆ. ಪ್ರಪಂಚದಲ್ಲಿ ಮೇಲಿನಿಂದ ಜನ್ಮ ಆಗುವಂತ 4 ಸ್ಪೀಸೀಸ್ ಅಂತಂದ್ರೆ 5 ಫಿಶ್, ಮೆಡಿಟರೇನಿಯನ್ ಫಿಶ್, ಲಿಪಿಟೇರಿಯನ್ ಫಿಶ್ ಅಂಡ್ ಸೀ ಹಾರ್ಸ್. ಓಕೆ, ದಿಸ್ ಇಸ್ ಮೈ ರೀಸೆಂಟ್ ಆನ್ಸರ್. ಮೊಸಳೆಗಳ ಪ್ರಪಂಚ. ಓಕೆ, ನಮ್ಮಲ್ಲಿ 3 ಟೈಪ್ಸ್ ಆಫ್ ಮೊಸಳೆಗಳು: ಸಾಲ್ಟ್ ವಾಟರ್, ಮಗ್ಗರ್, ಅಲಿಗೇಟರ್. ನಮ್ಮಲ್ಲಿ ಅಲಿಗೇಟರ್ ಸ್ಕಲ್ ಇದೆ, ಮಗ್ಗರ್ ಅಂತ ಅಂದ್ರೆ. ಆಮೇಲೆ ಹಿಯರ್ ಕ್ಯಾನ್ ಸಿ ಬೀಟರ್ಸ್ ನೋಡ್ಬೋದು, ಸೆಂಟಿಪಿಡ್ಸ್ ನೋಡ್ಬೋದು. ಆಮೇಲೆ ಹಿಯರ್ ಕ್ಯಾನ್ ಸಿ ಈಗಲ್ಸ್, ಟೈಟ್ಸ್, ಗಿಡುಗ ನೋಡ್ಬೋದು. ಅವನು ಗೂಬೆ, ಇದು ಗೂಬೆ ಅದಲ್ಲ, ಗೂಬೆ ಇದು ಕೂಡ ಗೂಬೆನೆ. ಬ್ರಾಹ್ಮಣ ಕೈ ಇಲ್ಲಿ ನೋಡ್ರಿ, ವ್ಯಾಕ್ಸ್ ಅಷ್ಟು ಕಣಜ ಹುಳು ನೋಡ್ರಿ, ಇಷ್ಟು ದೊಡ್ಡದು ಎಲ್ಲಿ ನೋಡ್ರಿ. ಸಣ್ಣ ಸಣ್ಣ ನೋಡಿದ್ರಿ ಅಷ್ಟೇನಷ್ಟು ದೊಡ್ಡ, ಅಷ್ಟು ಇಷ್ಟು ದೊಡ್ಡದು ಎಲ್ಲಿ ನೋಡ್ರಿ. ಡಾಕ್ಟರ್ ಮುತಾಲಿ ದೇಸಾಯಿ ಅಂತಾರೆ, ಕರ್ನಾಟಕ ವಿಶ್ವವಿದ್ಯಾಲಯ ಆರೋಗ್ಯ ಅಧಿಕಾರಿ. 2017ರಲ್ಲಿ ಪ್ರಿಸರ್ವ್ ಮಾಡಿ ನಾನು ಕೊಟ್ಟಿದ್ದು, ನಾವು ಇಲ್ಲಿ ಇಟ್ಕೊಂಡಿದ್ದೇವೆ ಶಿಕ್ಷಣಕ್ಕಾಗಿ. ಅಂಡ್ ಹಿಯರ್ ಯು ಕ್ಯಾನ್ ಸಿ ಗ್ರೇಟರ್ ಫ್ಲೇಮಿಂಗೋ. ಇಟ್ ಈಸ್ ದ ಮೈಗ್ರೇಟರಿ ಬರ್ಡ್. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹಾರುವಂತ ಒಂದು ಪಕ್ಷಿ. ಇವು ಸಣ್ಣ ಇದ್ದಾಗ ಬ್ಲಾಕ್ ಕಲರ್ ಇರ್ತವೆ. ಇವು ಯಾಕೆ ವೈಟ್ ಮತ್ತು ಪಿಂಕ್ ಆಗಿ ಕನ್ವರ್ಟ್ ಆಗ್ತವೆ ಅಂದ್ರೆ ಒಂದು ರೆಡ್ ಪಾಚಿನ ತಿಂತದೆ, ರೆಡ್ ಆಲ್ಗೆ. ಅದರ ಬೀಟಾ ಕ್ಯಾರೋಟಿನ್ ಒಂದು ಜೀವಸತ್ವ ಇರ್ತದೆ, ಆ ತಿನ್ನೋದ್ರಿಂದ ಇದು ಪಿಂಕ್ ಆಗಿ ಕನ್ವರ್ಟ್ ಆಗ್ತದೆ. ವೈಟ್ ಪ್ರೋಟೋನ್ ಸ್ಟಾಕ್, ಬಿಳಿ ಕುತ್ತಿಗೆ. ಅಂದ್ರೆ ನಾವು ಮನುಷ್ಯರು ಆ ರೀತಿ ತಿಂದು ಪಿಂಕ್ ಆಗ್ಬಹುದಾ? ಇಲ್ಲ ಸರ್, ನಾನು ಕೇಳೋ ಪ್ರಶ್ನೆ ನೀನು ಕೇಳ್ತಿಲ್ಲ. ಆಕ್ಟೋಪಸ್ ಇಂಟೆಲಿಜೆಂಟ್ ಅನಿಮಲ್ ಇಂದ ವರ್ಡ್ ಅಂತ್ರಿ. 9 ಬ್ರೈನ್ಸ್, 3 ಹಾರ್ಟ್ ಇರ್ತಾವೆ. ಇದು ತನ್ನ ಡಿಫೆನ್ಸ್ ಪರ್ಪಸ್ಗೆ ಇಂಕ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ. ಓಕೆ, ಯಾವುದೇ ಅನಿಮಲ್ ತಿನ್ನಕ್ ಬಂತಂದ್ರೆ ಆರಿಜಿನ್ ಕಲರ್ ಮಾಡಿ ನಾವು 10th ಸ್ಟ್ಯಾಂಡರ್ಡ್ ಅಲ್ಲಿ ಬೇಕಾದ್ರೆ ಆಕ್ಟೋಪಸ್ ಅಂತ ಹೇಳಿ ಬಂದಿಲ್ಲ ಲೆಸನ್ ವಿಕ್ಟರ್ ಹ್ಯೂಗೋ ಬರೆದಿದ್ದು. ಸಾಫ್ಟ್ ಬಾಡಿ ಆಮೇಲೆ ನಕ್ಷತ್ರ ಮೀನು. ಪ್ರಪಂಚದಲ್ಲಿ ಕೆಲವು ಜೀವಿಗಳು ತಮ್ಮ ಬಾಡಿಯನ್ನ ಕಟ್ ಆದ್ರೆ ಬೆಳೆಸುವಂತ ಕೆಪಾಸಿಟಿ ಅದರಲ್ಲಿ ಸ್ಟಾರ್ ಫಿಶ್. ಮೊನ್ನೆ ನಾನು ಮಾತಾಡಿದೆ, ಈ ಟಫ್ ಯೂನಿವರ್ಸಿಟಿ ಓಕೆ ಕಾಕ್ಟೇಲ್ ಅನ್ನುವಂತ 5 ಡ್ರಗ್ಸ್ ನ ಯೂಸ್ ಮಾಡಿ ಈ ಕಪ್ಪೆಗಳ ಕೈಯಲ್ಲಿ ಬಳ್ಳಿಗಳ ನಡುವೆ ಸಿಲ್ಕಾಜಲ್ ಲೋಡ್ ಮಾಡಿ ಅದರಿಂದ ಬೆರಳುಗಳು ಬೆಳೆದಿವೆ. ಈಗ ಮನುಷ್ಯರ ಮೇಲೆ ಪ್ರಯೋಗ, ಒಂದ್ ಸ್ವಲ್ಪ ಡ್ರಗ್ಸ್ ಚೇಂಜ್ ಮಾಡಿ ಆ ಜೀನ್ಸ್ ಏನು ಒಂದೊಂದು ಮುಂದೆ ಸಂಶೋಧನೆ ಆಗ್ಬಹುದು, ಬೆಳಿಬಹುದು. ಅಂದ್ರೆ ಅದ್ ಮಾಡೋದ್ರಿಂದ ಬೆಳೆ ಬರ್ತದೆ, ಈಗ ಏನು ಯೂಸ್ ಆಗ್ಬೋದಲ್ಲ ಮಾಡಿದ್ರೆ. ನಮ್ಮಲ್ಲಿ ಸ್ಟಾರ್ ಫಿಶ್ ಕೂಡ ಬರ್ತದ. ಆಮೇಲೆ ಹಲ್ಲಿಯ ಬಾಲ, ಹೆಬ್ಬ 1954 ಇಲ್ಲಿ ಸಾಕಿಲ್ಲ ಸರ್, 1958 ಸ್ಟಾರ್ಟ್ ಮಾಡಿದೆ. ಇಟ್ ಇಸ್ ನಾನ್ ವಿಷಕಾರಿ ಅಲ್ಲ, ನುಂಗ್ತದೆ. ನುಂಗಿ ಇದನ್ನ ಡೈಜೆಸ್ಟ್ ಮಾಡ್ಬೇಕಂದ್ರೆ ಸುಟ್ಕೋತದೆ. 1954ರಲ್ಲಿ ಇಲ್ಲೇ ಸಾಕಿದ್ರು, 1958 ಸ್ಟಫಿಂಗ್ ಮಾಡಿದ್ರು. ಕಾಳಿಂಗ ಸರ್ಪ ಪ್ರಪಂಚದಲ್ಲಿ ಮರಿಗಳಿಗೆ ಗೂಡು ಕಟ್ಟೋದು ಅದೊಂದೇ, ಎಲೆಯಿಂದ ಕಟ್ತದೆ, ಮಣ್ಣಿಂದ ಎಲೆಯಿಂದ ಕಟ್ತದೆ. ಆಮೇಲೆ ಸುಮಾರು 20 ವರ್ಷಗಳ ಕಾಲ ಬದುಕ್ತದೆ, 40 ಎಲೆಗಳನ್ನು ಹೇಳ್ತದೆ. ಆಮೇಲೆ ಈಗ ವಿ ಕ್ಯಾನ್ ಸಿ ಮರೈನ್ ಟ್ಯಾಂಕ್ಸ್, ಸಮುದ್ರ ಇರ್ತದೆ ಕಲರ್. ಆಮೇಲೆ ಹೇಗೆ ಕ್ಯಾನ್ ಸಿ ಜಿಂಕೆ ಕಲೆ ಇರ್ತದೆ ನೋಡ್ಬೋದು. ಇದು 35 years, 20 years. ಇದು ನಾನ್ ಪಾಯ್ಸನಸ್, ವಿಷಕಾರಿ, ನಾನ್ ಪಾಯ್ಸನಸ್. ಆಮೇಲೆ ಪ್ರಪಂಚದಲ್ಲಿ 75% ಎಲ್ಲ ನಾನ್ ವೆನಸ್, 25% ವೆನಮಸ್. ನಾವೆಲ್ಲ ನೋಡಿ ಹೆದರು ಬಿಡ್ತೀವಿ. ಪ್ರಪಂಚದಲ್ಲಿ ಅಗ್ನಿ ಸ್ಮಗ್ಲಿಂಗ್ ಈ ಚಿಪ್ಗಳನ್ನ ಔಷಧಿಗಾಗಿ ಯೂಸ್ ಮಾಡ್ತಾರೆ. ನಿಜನಾ ಅದು ಅಥವಾ ಸುಮ್ಮನೆ ಒಂದು ನಂಬಿಕೆನಾ? ಏನಿಲ್ಲ ಸರ್, ಅದು ಔಷಧಿಗೆ ಯೂಸ್ ಮಾಡ್ತಾರಂತಂದ್ರೆ ನಮ್ಮಲ್ಲಿ ಆರ್ಟಿಕಲ್ ಒಳಗೆ ನೋಡಿದೆ ನಾನು, KSK ಮ್ಯಾಗಝಿನ್ ಒಳಗೆ. ಅದ್ರ ಸಂದರ್ಭ ಅದನ್ನ ಇದು ಮಾಡ್ತಾರೆ. ಆಮೇಲೆ ಫ್ಲೆಶ್ ಅನ್ನೋದನ್ನು ತಿಂತಾರೆ, ಆಯಷ್ಟು ಇದು ಮಾಡ್ತಾರೆ. ಆಮೇಲೆ ಇದು ಆಂಟಿಟೆಟ್ ಇರಬೇಕಲ್ಲ ಅನ್ಸುತ್ತೆ. ಇದನ್ನ ಅಟ್ಯಾಕ್ ಮಾಡಿದಾಗ ಇದು ವಾಕರ್ ಆಗುತ್ತೆ. ಇದು ತನ್ನ ಮರಿಗಳನ್ನ ಭಾಗದಲ್ಲಿ ಇಟ್ಟು 3 ತಿಂಗಳ ಮಟ್ಟ ಸಾಕ್ತದೆ. ಓಕೆ, ಆಮೇಲೆ ಗೋಲ್ಡನ್ ಕ್ಯಾಟ್, ಸುವರ್ಣ ಬೇಕು, ಲೆಪರ್ಡ್ ಕ್ಯಾಟ್, ಚಟ್ಟೆ ಬೇಕು, ಜಂಗಲ್ ಕ್ಯಾಟ್, ಆಮೇಲೆ ಇಂಡಿಯನ್ ಜೇನ್ಸ್, ಭಾರತೀಯ ದೈತ್ಯಗಳು, ಮಂಗೂಸ್ ನೋಡ್ಬೋದು,
ಟೈಗರ್ ಕಪ್ ಹುಲಿ ಮರಿ, ಲಾರಿಸ್ ಕಾಡು ಪಾಪ, ನಾರ್ಮಲ್ ಸ್ಕೂಲ್ ಇದು, ಆಮೇಲೆ ಈಗ ಗಿನಿಯಾಪಿಕು ರಿಸರ್ವ್ ಪರ್ಪಸ್ ಎಲ್ಲ ಯೂಸ್ ಮಾಡ್ತೀವಿ. ಇದು ನಾನು ರೀಸೆಂಟಾಗಿ ಮಾಡಿದ್ದು ರ್ಯಾಬಿಟ್, ನನ್ನ ಫ್ರೆಂಡ್ ಮನೇಲಿ ಸತ್ತಿತ್ತು, 2017 ಮಾಡಿದ್ದೀನಿ. ಓಕೆ, ಈ ಸ್ಕ್ವಿರಲ್ಸ್ ಎಸ್, ಈಗ ರೀಸೆಂಟ್ ಆಗಿ ಅಮೆರಿಕಾಗೆ ಹೋದಾಗ ನೋಡಿದ್ರೆ ಅಲ್ಲಿ 3 ಲೈನ್ ಇಲ್ಲ. 3 ಲೈನ್ ಇಲ್ಲ. ಅದೇ ಬೇರೆ ಬೇರೆ ಸ್ಪೆಸಿಸ್ ಹೌದು ಸರ್ ಇರ್ತಾವೆ ಬೇರೆ ಬೇರೆ. ಆಮೇಲೆ ಕ್ರ್ಯಾಬ್ ಮಾಡಿದ್ದೀನಿ, ರ್ಯಾಟ್ ನೋಡ್ಬೋದು, ಪಾರ್ಕ್ಯುಪೈನ್ ಮುಳ್ಳು ಹಂದಿ, ಆಮೇಲೆ ಸ್ಕಿನ್ ಗುರ್ತಾಡಿದೆ ಸರ್. ನೋಡ್ರಿ ಸರ್, ಜಿಂಕೆ. ಹಾಂ ಜಿಂಕೆ, ಇದು ಪಾರ್ಕ್ಯುಪೈನ್ ಮುಳ್ಳಲ್ಲಿ ಮುಳ್ಳು. ಆಮೇಲೆ ಸ್ಟಾರ್ಟೋಟೈಸ್. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಪ್ರಕಾರ ನಾವು ಯಾವುದೇ ಆನೆಗಳನ್ನು ಸಾಕುವಾಗಿಲ್ಲ. ಅಕಸ್ಮಾತ್ ಈ ಸ್ಟಾರ್ಟೋಟೈಸ್ ಏನಾದ್ರು ಸಾಕಿದ್ರೆ 6 ವರ್ಷ ಜೈಲು, 25,000 ರೂಪಾಯಿ ದಂಡ. ಆ ಹೆಬ್ಬ ಮರಿಗೆ ಏನೋ ಪ್ರಾಬ್ಲಮ್ ಮಾಡಿದ್ರೆ ನಾವು 7 ವರ್ಷ ಜೈಲು ಶಿಕ್ಷೆ. ಯಾಕೆ ಕ್ವಶನ್, ಯಾಕೆ ಹೀಗೆ ಅಷ್ಟೇ? ಯಾಕಂದ್ರೆ ಇದು ನಮ್ಮ ಭಾರತ ದೇಶದ ಪ್ರಭೇದ, ಇದನ್ನು ಉಳಿಸಿ ನಾವು ಬಳಸಬೇಕು. ಅಂದ್ರೆ ಎಂಡೇಂಜರ್ಡ್ ನಶಿಸಿ ಹೋಗುವಂತ ಒಂದು ಸ್ಪೀಸೀಸ್ ಇದು. ಓಕೆ, ರೇರ್ ಸ್ಪೀಸೀಸ್. ನಮ್ಮ ಭಾರತದಲ್ಲಿ 29 ಸ್ಪೀಸೀಸ್ ಅದ, 14 ಸ್ಪೀಸೀಸ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನಾಗ ಅದ. ಓಕೆ, ನಮ್ಗೆ ಗೊತ್ತಾಗೋದಿಲ್ಲ ಯಾವ್ದು ಸಾಕಿದ್ರು ಅದು. ಓಕೆ, ಅದು ಕೂಡ ನೋಡೋದು. ಆಮೇಲೆ ಯು ಕ್ಯಾನ್ ಸಿ ಗುಡ ನೋಡ್ಬೋದು, ಇದ್ರದ್ದು ಎಲ್ಲ ಫೇಕ್ ನ್ಯೂಸ್ ರೀ. ಅದು ಎಣ್ಣೆ ಹಚ್ಕೊಳ್ಳೋದು ಅದು ಇದು ಎಲ್ಲ ಫೇಕ್ ನ್ಯೂಸ್ ರೀ ಎಲ್ಲ. ಆಮೇಲೆ ಹಿಯರ್ ಕ್ಯಾನ್ ಸಿ ಸ್ಪೆಕ್ಟಾಕಲ್ ಕೋಬ್ರಾ, ರಸಲ್ಸ್ ಪೇಪರ್, ಇದು ಹೈಲಿ ವೆನಮಸ್ ರೀ. ನಾಗರಾವ್ ನೋಡ್ಬೋದು. ಆಮೇಲೆ ಹಾವಿನ ಪುರಗಳನ್ನು ನೋಡ್ಬೋದು. ಹಾವಿನ ಪುರ ಬಿಡೋದಕ್ಕೆ ಆ ಪ್ರೊಸೆಸ್ ಎಕಡೈಸಿಸ್ ಅಂತ ಕರಿತೀವಿ. ಓಕೆ, ಎಲ್ಲ ಹಾವು ಪ್ರಭೇದ ಅದು ಒಂದು ನಾಗರ ಹಾವು. ಇಲ್ಲ ಸರ್, ಎಲ್ಲ ಹಾವು ಬರ್ತಾವೆ. ಆಮೇಲೆ ಇನ್ನೊಂದು ನಮಗೊಂದು ತಪ್ಪು ಕಲ್ಪನೆ, ನಾಗರ ನಾವು ಹಾವು ಸರ್ ನಾವು ಡೈಲಿ ಹೋಗುತ್ತೆ. ಅಲ್ಲ, ನಾಗರ ಹಾವು ಮತ್ತೆ ಬೇರೆ ಯಾವುದೋ ಒಂದು ಹಾವು ಮಿಲನ ಆಗುತ್ತೆ, ನಾಗರಾವ್ ಮಿಲನ ಆಗಲ್ಲ ಅನ್ನೋದು ಇಲ್ಲ. ಇಲ್ಲ ಸರ್, ಹಾಗೇನಿಲ್ಲ, ಒಂದು ನಂಬಿಕೆ. ಆಮೇಲೆ ಈಗ ನಾವು ನಿಮ್ಗೊಂದು ಕ್ವಶನ್ ಕೇಳ್ತೀವಿ. ಈಗ ನಾಗರ ಹಾವು ಈ ಬೇರೆ ಏನಂತಂದ್ರೆ ಅದು ಬಾಲು ಕಚ್ಕೊಂಡ್ರೆ ಅದು ಸಾಯ್ತಿರ್ತೀವಿ, ತನ್ನ ಬಾಲು ತನ್ನ ಬಾಲು ಕಚ್ಕೊಂಡ್ರೆ ಸಾಯ್ಬೇಕು. ಹೇಗೆ ವಿಷ ಇದೆಯಲ್ಲ, ವಿಷ ವಿಷ ಹೇಗಿರುತ್ತೆ? ವಿಷ ಇರುತ್ತೆ. ವಿಷಯಕ್ಕಿಂತನೂ ಇದಕ್ಕೆ ಅವು ಬೇರೆ ಇನ್ಸೆಕ್ಟ್ಸ್ ಅವಕ್ಕೆ ಇಂಜುರಿ ಆದಾಗ ಯಾಕಂದ್ರೆ ಮತ್ತೆ ಅದು ವೆನಮಸ್ ಅಲ್ಲ ಸರ್. ಸರ್, ವೆನಮ್ ನಮ್ಮ ಇದ್ರೊಳಗೆ ಇರುತ್ತೆ, ಹಲ್ಲಲ್ಲಿದೆ. ಎಸ್ ಇಟ್ ಇಸ್ ನಾಟ್ ಗಾನ್ ಇಂಟು ದಿ ಬ್ಲಡ್ ಸ್ಟ್ರೀಮ್, ಕರೆಕ್ಟಾ? ಎಸ್ ಕರೆಕ್ಟ್. ಥ್ಯಾಂಕ್ ಯು. ಯಾಕಂದ್ರೆ ಉಳಿಕಿದ ಬಾಡಿ ಪಾರ್ಟ್ನಾಗ ವೆನಮಸ್ ಇರ್ತದೆ, ಹೆಡ್ ಪಾರ್ಟ್ನಾಗ ಎಷ್ಟು ಇರ್ತದೆ, ಥ್ಯಾಂಕ್ಸ್ ಇರ್ತದೆ, ಅದು ಕಚ್ಚಿದ ಕೂಡ ಅದು ಏರ್ತದೆ. ಇದೊಂದು ತಪ್ಪ ಉಳಿತದ ಅಂತ ಬಾಡಿ ಎಲ್ಲ ವಿಷ ತಿಳ್ಕೊಂಡ್ಬಿಟ್ಟಿರ್ತಾರೆ. ದಿಸ್ ಒನ್ ಇಸ್ ಟಾರ್ಪೆಡೋ, ಎಲೆಕ್ಟ್ರಿಕ್ ರೇ ಫಿಶ್, ಎಲೆಕ್ಟ್ರಿಕ್ ಶಾಕ್ ಅನ್ನ ಬರ್ತದೆ. ಓಕೆ, ಆಮೇಲೆ ಸ್ಟಿಂಗ್ ರೇ ಮೀನು, ಸ್ಟೀವ್ ಈಬಿನ ಡಿಸ್ಕವರಿ ಚಾನಲ್ ಕೊಡೋದು ಇದೇನು, ಬಾಲದ ತುದಿಗೆ ಮುಳ್ಳು ಇರ್ತದೆ, ಆ ಪಾಯ್ಸನ್ ಸ್ಟಿಂಗ್ ಮಾಡಿ ತಿರ್ಕೊಂಡು ಸ್ಪೈನ್. ಅದು ಸ್ಟ್ರೈಟ್ ಆಗಿ ಅವನಿಗೆ ಹಾರ್ಟಿಗೆ ಹೊಡಿತಾ ಅಂತ. ಹಾರ್ಟಿಗೆ ಇಲ್ಲ ಸರ್, ಚುಚ್ಚಿದೆ ಹಾರ್ಟಿಗೆ ಹೋಗಿ ಅಟ್ಯಾಕ್ ಇದನ್ನ ಆಗ್ತದೆ. ಓಕೆ, ಅದರದ್ದು ವಿಷ ಹಾರ್ಟಿಗೆ. ಆಮೇಲೆ ಹೇರ್ ಕ್ಯಾನ್ಸರ್ ಕಾಲೋಡ್ ಶಾರ್ಕ್ ನೋಡ್ಬೋದು, ಬಿಲೋ ನೋಡ್ಬೋದು, ಎಲ್ಲ ಫಿಶಸ್ ಸಿಗೋದು. ಆಮೇಲೆ ಹೇರ್ ಕ್ಯಾನ್ಸಿ ವರೈಟಿ 70ಕ್ಕೂ ಹೆಚ್ಚು ಬರ್ಡ್ಸ್ ನಮ್ಮಲ್ಲಿದ್ದಾವೆ. ಓಕೆ, ಎಲ್ಲ ಬಾತುಕೋಳಿಗಳನ್ನು ನೋಡ್ಬೋದು. ಓಕೆ, ಕೆರೆ ಕಾಗೆ ಎಲ್ಲ ನೋಡ್ಬೋದು, ಡೊಮೆಸ್ಟಿಕ್ ಫ್ರೆಂಡ್ಸ್. ಆಮೇಲೆ ಇನ್ನೊಂದೇನು ವಿಶೇಷ ಅಂದ್ರೆ ಹಾರುವ ಅಳಿಲಿದೆ, ಫ್ಲೈಯಿಂಗ್ ಸ್ಕ್ವಿರಲ್, ಹಾರುವ ಅಳಿಲು ಕಾಣ್ತದ, ಹಾರುವ ಅಳಿಲು. ಹಾ, ಎರಡಿದೆ ಫ್ಲೈಯಿಂಗ್ ಸ್ಕ್ವಿರಲ್. ಆಗಲ್ಲ ಅಲ್ಲೊಂದು 2 ಅಳಿಲು ತೋರಿಸಿದೆ, ಇದು ಹಾರುವ ಅಳಿಲು, ಫ್ಲೈಯಿಂಗ್ ಸ್ಕ್ವಿರಲ್. ಹಿಯರ್ ಯು ಕ್ಯಾನ್ ಸಿ ವರೈಟಿ ಆಫ್ ಬರ್ಡ್ ನೆಸ್ಟ್, ಬಾಯ ವೀವರ್ ಬರ್ಡ್, ಹಿಜುಗನಗೂಡು ನೋಡ್ಬೋದು, ಗೀಜುಗನಗೂಡು, ಸಣ್ಣ ಬರ್ಡ್ ನೆಸ್ಟ್ ನೋಡ್ಬೋದು, ಬುಲ್ಬುಲ್ ಬರ್ಡ್ ನೆಸ್ಟ್ ನೋಡ್ಬೋದು. ಆಮೇಲೆ ಕೆಂಪೆರವಿದ್ದು, ಇದು ಟೇಲರ್ ಬರ್ಡ್. ಈ ಸಿರ್ಸಿ ಸೈಡ್, ಸಿದ್ದಾಪುರ ಸೈಡ್ ಸಿದ್ದಿ ಜನಾಂಗ ಟ್ರೈಬಲ್ ಪೀಪಲ್ಸ್ ಈ ಕೆಂಪೆರವಿ ಚಟ್ನಿ ಮಾಡ್ಕೊಂಡು ತಿಂತಾರೆ, ಟ್ರೈಬಲ್ ಪೀಪಲ್ಸ್. ಓಕೆ, ಇದು ಕೂಡ ನೋಡ್ಬೋದು. ಆಮೇಲೆ ಈಗ ಯು ಕ್ಯಾನ್ ಸಿ ವರೈಟಿ ಆಫ್ ಬರ್ಡ್ಸ್. ಓಕೆ, ರತನ್ ಪಕ್ಷಿ ನೋಡ್ಬೋದು, ಬ್ಯಾಟ್ ನೋಡ್ಬೋದು, ಗೋಲ್ಡನ್ ಓರಿಯಲ್ಸ್, ಇಂಡಿಯನ್ ಪಿಟ್ಟ, ಗ್ರೀನ್ ಬೀಟರ್ಸ್. ಓಕೆ, ನಮ್ಮಲ್ಲಿ ನಶಿಸಿರುವಂತಹ ಒಂದು ಸ್ಪೀಸೀಸ್ ಇದೆ, ಎಕ್ಸ್ಟಿಂಕ್ಟ್ ಸ್ಪೀಸೀಸ್, ಪಿಲೋಟಸ್ ಅಂತ. ಇಟ್ ಇಸ್ ಎಕ್ಸ್ಟಿಂಕ್ಟ್ ಸ್ಪೀಸೀಸ್ ಇನ್ ದ ವರ್ಲ್ಡ್, ಜಗತ್ತಿನಲ್ಲಿ ಎಲ್ಲಿಲ್ಲ, ನಶಿಸಿ ಹೋಗಿದೆ. ನಾವು ಮನುಷ್ಯರು ಕೆಲವೊಂದು ಹ್ಯಾಬಿಟೇಟ್ಗಳನ್ನು ಲಾಸ್ ಮಾಡ್ತಾ ಇದ್ದೀವಿ, ಪರಿಸರವನ್ನು ಹಾಳು ಮಾಡ್ತಾ ಇದ್ದೀವಿ. ಹಾಗೆ ಕೆಲವೊಂದು ಏನಿದೆ ಎಕ್ಸ್ಟಿಂಕ್ಟ್ ಸ್ಪೀಸೀಸ್. ಅದು ಹೌದು, ಅದು ಫಿಶ್, ಫ್ರಾಗ್, ಪಿಲೋಟಸ್, ಇಟ್ ಇಸ್ ಅ ಫ್ರಾಗ್. ಓಕೆ, ಎಕ್ಸ್ಟಿಂಕ್ಟ್ ಸ್ಪೀಸೀಸ್. ಈ ಹಾವುಗಳನ್ನು ಬಿಟ್ಟರೆ ಅತಿ ವಿಷಕಾರಕ ಕಪ್ಪೆಗಳು ನಿಮ್ಗೆ ಗೊತ್ತಿದೆಯಾ? ಕಪ್ಪೆಗಳು ವಿಷಕಾರಿ. ಪ್ರಪಂಚದಲ್ಲೇ ಅತ್ಯಂತ ವಿಷಕಾರಿ ಕಪ್ಪೆ ಗೋಲ್ಡನ್ ಡಾಕ್ ಕಪ್ಪೆ ಅಂತ ಕಟ್ಟಿಕೊಳ್ಳಿ, ಪ್ರಜಾವಾಣಿಕ ವಿಷಯಕ್ಕೆ. ಈ ಸ್ಕಿನ್ ಒಳಗೆ ಬೆಟರ್ ಕೊಟ್ಟು ಟಾಕ್ಸಿನ್ ಅಂತ ಕೆಮಿಕಲ್ ಇರ್ತದೆ, ಮುಟ್ಟಿ ಸಾಕ್ತದೆ, 2 to 5 minutes ಮನುಷ್ಯನು ಸತ್ತು ಬಿಡ್ತಾನೆ. ಈ ಕಾಡಿನ ಜನರು
ಬೇಟೆಯಾಡೋದಕ್ಕೆ ತಮ್ಮ ಬಾಣಗಳ ತುದಿಗೆ ಅದು ಪಾಯ್ಸನ್ ಹಚ್ಚಿ ಕೊಲ್ತಾರೆ. ಓಕೆ. ಆಮೇಲೆ ಕೆಲವೊಂದು ಹಾರುವಂತ ಕಪ್ಪೆಗಳು ಗೊತ್ತೇನೆ, ಗ್ಲೈಡಿಂಗ್ ಫ್ರಾಮ್ಸ್, ತೆವಳುವ. ನಮ್ಮ ಸಿದ್ದಾಪುರ ಸಿರ್ಸಿದ್ದು ನಮ್ಮ ಸ್ಕಿನ್ ಲ್ಯಾಂಡ್ ಆಗಿದೆ, ಅದ್ರ ಸ್ಕಿನ್ ಲಿಮಿಟೆಡ್ ವೆಬ್ಸ್ ಅಂತ ಕರೆ, ಅದನ್ನ ಸಪೋರ್ಟ್ಕೊಂಡು ಹಾರು. ಆಮೇಲೆ ಹೇರ್ ಕ್ಯಾನ್ಸರ್ ಪ್ರಪಂಚದಲ್ಲಿ ಐಪಿಎಲ್ ಇರುವುದಿಲ್ಲ, ಇಟ್ ಇಸ್ ಜೆನೆಟಿಕಲಿ ಮ್ಯೂಟೇಷನ್ ಆಗಿದ್ದು. ಓಕೆ. ಈ ಮನ್ಮುಖ ಇಟ್ ಇಸ್ ಫೇಕ್ ನ್ಯೂಸ್, ಬಿಸ್ನೆಸ್ ಪರ್ಪಸ್ ಎಲ್ಲ ಮಾಡ್ತಾರೆ ರೊಕ್ಕ ಹೊಡೆದು, ಅದು ಏನಿಲ್ಲ. ಇದು ಒಂದೇ ಸೈಡ್ ಆಗಿದೆ, ಇದು ಬಹಳ ವರ್ಷ ಬದುಕುವುದಿಲ್ಲ. ಓಕೆ. ಅಂಡ್ ಹಿಯರ್ ಯು ಕ್ಯಾನ್ ಸಿ ಗಿಲ್ಸ್, ಕಿವಿರುಗಳಿಂದ, ಬಟ್ ಇಟ್ ಯೂಸಸ್ ಲಂಗ್ಸ್, ಸೌತ್ ಅಮೆರಿಕನ್ ಲಂಗ್ ಫಿಶ್, ಶ್ವಾಸವನ್ನು ಯೂಸ್ ಮಾಡ್ತದೆ ನಮ್ಮ ಹಾಗೆ. ಓಕೆ. ಆಮೇಲೆ ಹಿಯರ್ ಯು ಕ್ಯಾನ್ ಸಿ ಗ್ಲೋ ಫಿಶ್ ನೋಡ್ಬೋದು, ಕೌ ಫಿಶ್ ನೋಡ್ಬೋದು, ಆಕಳದ್ದು ಟೈಪ್ ಏನಿರ್ತದೆ ಅದು ಬುಕ್, ಇದಕ್ಕೆ ಕೌ ಫಿಶ್ ಅಂತ ಕರಿತೀವಿ. ಆಮೇಲೆ ಟರ್ಟಲ್ಸ್ ನೋಡ್ಬೋದು, ಟರ್ಟಲ್ಸ್ ನೀರಾನೆ ಕಲ್ಲಾನೆ, ಪ್ಯಾಡಲ್ ಎಕ್ಸ್ಚೇಂಜ್ ಇರ್ತವೆ, ಅದು ಇಸ್ತದೆ. ಆಮೇಲೆ ಹಿಯರ್ ಯು ಕ್ಯಾನ್ ಸಿ ಡ್ರ್ಯಾಕೋ, ಹಾರು ಹಲ್ಲಿ. ಈ ಕುವೆಂಪು ಅವ್ರ ಮಗ ಪೂರ್ಣಚಂದ್ರ ತೇಜಸ್ವಿ ಖರ್ವಾಲೋದ ಅಂತ ಕಾದಂಬರಿ, ಅವರು ಈ ಹಾರು ಹಲ್ಲಿಯ ಬಗ್ಗೆನೇ ಬರ್ತಾರೆ. ಇದರ ಈ ಮುಂಗಾಲು ಮತ್ತು ಹಿಂಗಾಲು ನಡುವೆ ಒಂದು ತಿಂಡಿ ಚರ್ಮ ಇರ್ತಾನೆ, ಅದು ಸಪೋರ್ಟ್ ಕೊಂಡು ಹಾರ್ತದೆ. ಓಕೆ. ಗ್ಲೈಡಿಂಗ್. ಆಮೇಲೆ ಕೆಮೆಲ್ ಮೂಸರೊಳಗೆ ಬಾಡಿ ಕಲರ್ ಚೇಂಜ್ ಮಾಡ್ತದಲ್ಲ, ಇದರ ದೇಹದಲ್ಲಿ ಗೊನಾಟಿಸಸ್ ಅಂತ ಇರ್ತದೆ, ಆ ಜಾಗವನ್ನ ಬದಲಾವಣೆ ಮಾಡಿ ಕಲರನ್ನು ಚೇಂಜ್ ಮಾಡ್ತದೆ. ಮೇಲ್ ಅಷ್ಟೇ ಚೇಂಜ್ ಮಾಡ್ತದೆ, ಗಂಡ ಅಷ್ಟೇ ಚೇಂಜ್ ಮಾಡ್ತದೆ. ಇದು ತನ್ನ ಕಣ್ಣನ್ನು 360 ಡಿಗ್ರಿ ತಿರುಗಿಸ್ತದೆ, ಡಿಜಿಟಲ್ ಕಣ್ಣನ್ನು. ಓಕೆ. ಆಮೇಲೆ ಹೇರ್ ಕ್ಯಾನ್ ಸಿ ಮೇಲ್ ಆಫ್ ಫೀಮೇಲ್, ಅದು ಮೇಲೆ ಇದಿದೆಯಲ್ಲ ಪುಕ್ಕಾಯಿ. ಫೀಮೇಲ್ ನ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಗರಿ ಬಿಚ್ಚಿ ಕುಣಿತಾರೆ, ಅದನ್ನ ಸೈನ್ಸ್ ಅಲ್ಲಿ ನಾವು ಕೋರ್ಟ್ಶಿಪ್ ಪ್ರಣಯ ಕ್ರಿಯೆ ಅಂತ ಕರಿತೀವಿ. ಇನ್ ಬರ್ಡ್ಸ್ ದ ಮೇಲ್ ಆರ್ ಅಟ್ರಾಕ್ಟಿವ್ ಕಲರ್ಡ್ ಇರ್ತದೆ. ನಾವು ಈ ಬರ್ಡ್ಸ್ ಅನ್ನ ಹೇಗೆ ಡಿಫ್ರೆನ್ಶಿಯೇಟ್ ಮಾಡೋದು ಅಂತಂದ್ರೆ ಕಲರ್ ಮೇಲ್ ಎಕ್ಸ್ಟರ್ನಲ್ ಫೀಚರ್ಸ್ ಬಗ್ಗೆ. ಓಕೆ. ಆದ್ರೆ ನವಿಲಿನಲ್ಲಿ ಮಾತ್ರ ಮೇಲ್ ಬ್ಯೂಟಿಫುಲ್ ಆಗಿರುತ್ತೆ, ಫೀಮೇಲ್ ಸುಮಾರು ಆಗಿರುತ್ತೆ. ಎಲ್ಲ ಬರ್ಡ್ಸ್ ಆನೆ ಇರುತ್ತೆ, ಕೋಳಿ ಸಿಸ್ಟಮ್, ಸ್ಕ್ವಿರಲ್ ನೋಡ್ಬೋದು, ಟಾಟಾಸ್ ನೋಡ್ಬೋದು, ಮಾನವ ನಿಮಿಗಳು ಸುಮಾರು 1200 ಇಂದ 1400. ಆಮೇಲೆ ಡಿಯರ್ ಎಂಬ್ರಿಯೋ ನೋಡ್ಬೋದು, ಎಂಬ್ರಿಯೋ ಆಫ್ ಕೌ, and here we can see variety of brains, and here we can see rabbit nervous system, different types of animal heart ನೋಡ್ಬೋದು, brains ಗಳ ನೋಡ್ಬೋದು. ಇದು ಯಾತ್ರ ಹಾ. Is it male or female? ಇದಕ್ಕಿಂತ ಜಾಸ್ತಿ ಪ್ಯಾಲ್ವಿಕ್ ಗಡಲ್ ಅಂತೇಳಿ ಫೀಮೇಲ್ ಅಲ್ಲಿ ದೊಡ್ಡದಿರ್ತದೆ. ಇದು ನೋಡಿ ನಾವು ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಅತಿ ದೊಡ್ಡ ಮೂಳೆ ಯಾದಂದ್ರೆ ತೊಡೆ ಬೋನ್, ಅತಿ ಚಿಕ್ಕ ಬೋನ್ ಅಂದ್ರೆ ಸ್ಟ್ಯಾಪಿಸ್, ಕಿವಿ ಒಳಗಿರ್ತದೆ. ಸುಮಾರು ಮಗು ಇದ್ದಾಗ 300 ಮೂಳೆಗಳಿರ್ತವೆ, ಯಾವಾಗ ದೊಡ್ಡವರಾಗ್ತೀವಿ 706 ಆಗ್ತದೆ. ದಿಸ್ ಈಸ್ ಆಲ್ ಅಬೌಟ್ ಆರ್ಗನ್ಸ್. ಮನೆ ಇನಾಗ್ರೇಷನ್ ಆಗಿತ್ತು ರೀಸೆಂಟ್ಲಿ ಆಯಿತು, 6 ತಿಂಗಳಂತ 3 ತಿಂಗಳಾಯಿತು ಅಷ್ಟೇ. ಒಂದು ಡಿಸೆಂಬರ್ಗೆ 1 ತಿಂಗಳು, ಡಿಸೆಂಬರ್ 2-3 ತಿಂಗಳು. ಕುಲಪತಿಗಳು ಪ್ರೊಫೆಸರ್ ಕುಡಿಸಿ ಅವರು, KT ಹನುಮಂತಪ್ಪ, ನಾಗರಾಜ್ ಅವರು, ಫೈನಾನ್ಸ್ ಆಫೀಸರ್ ಯಶಿನಿ ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಫ್ಯಾಕಲ್ಟಿ. ಆಮೇಲೆ ಹಿಯರ್ ವಿ ಕ್ಯಾನ್ ಸಿ ಬೇರೆ ಬೇರೆ ರಾಜ್ಯದ, ದಿಸ್ ಇಸ್ ಇನ್ ಡೆಕ್ಕನ್ ಹೆರಾಲ್ಡ್. ಓಕೆ. ಹೊಳ್ಳಿ ರಿಸ್ಟಫಿಂಗ್ ಮಾಡಿರೋದು. ಆ್ಯಂಡ್ ಹಿಯರ್ ವಿ ಕ್ಯಾನ್ ಸಿ ಲಯನ್ ಸ್ಕೂಲ್, ಮೊನ್ನೆ ಜನವರಿ ಬಂದಿದ್ರಿ. ಓಕೆ. ಆ್ಯಂಡ್ ಹಿಯರ್ ವಿ ಕ್ಯಾನ್ ಸಿ ಇದು ದಾಂಡೇಲಿಯಿಂದ KT ಹನುಮಂತಪ್ಪ ಅವರು ಬಂದಿದ್ದು. ಆ್ಯಂಡ್ ಹಿಯರ್ ವಿ ಕ್ಯಾನ್ ಸಿ ಸಲೀಮ್ ಅಲಿ ಅವರು ಬಂದಿದ್ದು, ಸಲೀಮ್ ಅಲಿ ಅವರು ನನ್ನ ಗುರುಗಳು ಇಲ್ಲಿರ್ತಾರೆ. ಆ್ಯಂಡ್ ಬೇರೆ ಬೇರೆ ಸರ್ಕಾರಿ ಸ್ಕೂಲ್ಸು ಟೀಚರ್ಸ್ ಎಲ್ಲ ಬರ್ತಾರೆ, ಬಳ್ಳಾರಿಯಿಂದ ಅಜಿಂ ಪ್ರೇಮ್ಜಿ ಫೌಂಡೇಶನಿಂದ, ಚಬ್ಬಿ ಸ್ಕೂಲು. ಆ್ಯಂಡ್ ಓಕೆ. ಆ್ಯಂಡ್ ಹಿಯರ್ ವಿ ಕ್ಯಾನ್ ಸಿ ಭಾರತ್ ಸ್ಕೂಲ್ ಅಂತೇಳಿ. ಆಮೇಲೆ ಪಬ್ಲಿಕ್ ಎಲ್ಲ ಬರ್ತಾರೆ, ಒಳ್ಳೆ ಡಾಕ್ಯುಮೆಂಟೇಶನ್ ಪಬ್ಲಿಕ್. ಆಮೇಲೆ ಹಿಯರ್ ವಿ ಕ್ಯಾನ್ ಸಿ ಸಾಯಿ ಕಾಲೇಜ್ ಅಂತೇಳಿ, ಫ್ರಮ್ ಕೇರಳ ರಾಜ್ಯದ ವಿದ್ಯಾರ್ಥಿಗಳು, ಫ್ರಮ್ ಮಹಾರಾಷ್ಟ್ರ ರಾಜ್ಯದ ವಿದ್ಯಾರ್ಥಿಗಳು. ಆ್ಯಂಡ್ ಹಿಯರ್ ವಿ ಕ್ಯಾನ್ ಸಿ ಕೊತ್ತಂಬರಿ ಕಾಲೇಜ್ ಹುಬ್ಳಿ, ಆ್ಯಂಡ್ ಜಂಬೂ ಪೊದ್ದಾರ್ ಅಂತೇಳಿ LKG ಸ್ಟೂಡೆಂಟ್ಸ್. ಆ್ಯಂಡ್ ಪ್ರೊಫೆಸರ್ ಪ್ರಮೋದ್ ಗಾಯರು, ಇವರು ಇಲ್ಲಿ ಡಾಕ್ಟರ್ ಜೆಸಿ ಉತ್ತಂಗಿ ಅವ್ರ ಸ್ಟೂಡೆಂಟ್ ಇವರು. ಆ್ಯಂಡ್ ಇದ್ರ ಬಗ್ಗೆ ಅವ್ರಿಗೆಲ್ಲ ಗೊತ್ತಿತ್ತು ಈ ಮ್ಯೂಸಿಯಂಗೆ. 1 ಕೋಟಿ ಸ್ಯಾಂಕ್ಷನ್ ಮಾಡಿದ್ರು ಈ ಮ್ಯೂಸಿಯಂಗೆ. 2019 ಸ್ಟಾರ್ಟ್ ಆಗಿದ್ದು, 2022 ಇನಾಗ್ರೇಷನ್. ಬೆಲ್ಲದ್ ಮೇಡಮ್, ನಾಯಕ್ ಮೇಡಮ್ ನೋಡ್ಬೋದು. ಆ್ಯಂಡ್ ದೀಸ್ ಆರ್ ಮೈ ಆರ್ಟಿಕಲ್ಸ್ ಇನ್ ಪ್ರಜಾವಾಣಿ. ಓಕೆ. ಮರಿಗಳಿಗೆ ಜನ್ಮ ಕೊಡುವ ಓಕೆ. ಆ್ಯಂಡ್ ವಿ ಕ್ಯಾನ್ ಸಾವೇ ಇಲ್ಲದ ಅಂಬಲಿ ಮೀನು, ಜೆಲಿಫಿಶ್. ಇದು ನಾನು ನಂಬೋದು ಕಷ್ಟ.
ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿ ಕಲ್ಸಕ್ಕೆ ನಾ ಮಾಡ್ತೀನಿ ಅಂದ್ರೆ ಆಗಂಗಿಲ್ಲ. MS ಸ್ಟೂಡೆಂಟ್ಸ್ ಹಿಂಗಾಗಿ ಇವರಿಗೆ ನಾವು ಮೊದ್ಲಿಂದ ಹೇಗೆ MSc ಸ್ಟೂಡೆಂಟ್ಸ್ಗೆ ಫಿಶ್ ಹೇಗೆ ಇನ್ಸ್ಪೈರಿಂಗ್ Only skin use ಫ್ಯಾಕ್ಟರ್ ಅವರ ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕ್ರಿ ಮತ್ತೆ ಅದು ಒಂದು ನೆಕ್ಸ್ಟ್ ಎಸ್ ಸರ್ ಮೇಲೆ ಒಂದು ಲ್ಯಾಬ್ ಒಂದು ಮೇಲಿದೆ. ನಿಮ್ಗೆ ಹೆಂಗೆ ಅನಿಸ್ತದೆ ಒಂದು ನಿಮಿಷ ಇಲ್ಲಿವರೆಗೂ ನೋಡಿದ ಮ್ಯೂಸಿಯಂಗಳಲ್ಲಿ ಒನ್ ಆಫ್ ಬೆಸ್ಟ್ ಮ್ಯೂಸಿಯಂ, ವೆಲ್ ಪ್ರಿಸರ್ವ್ ಮ್ಯೂಸಿಯಂ, ತುಂಬ ರೇರ್ ಸ್ಪೆಸಿಮೆನ್ಸ್ಗಳಿದೆ, ತುಂಬ ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದಾರೆ, ಮತ್ತು ಅದನ್ನು ಎಕ್ಸ್ಪ್ಲೈನ್ ಮಾಡಿ ಕಮೆಂಟ್ರಿ ಕೊಟ್ಟು ಫ್ರೀ ಫ್ಲೋಯಿಂಗ್ ಕಮೆಂಟ್ರಿ ಆ್ಯಂಡ್ ನಮಗೆ ಹಾಗೇನೆ ಎಲ್ಲ ಒಂದು ದರ್ಶನ ಆದಾಗ ಒಂದು ಫೀಲಿಂಗು ಆ್ಯಂಡ್ ಈ ಥರ ಒಂದು ಎಕ್ಸಾಂಪ್ಲರಿ ಮಾಡಿ ಇದನ್ನ ಹೆಚ್ಚಿನ ಸ್ಟೂಡೆಂಟ್ಸು ಬಂದು ವಿಸಿಟ್ ಮಾಡಿ ಅದನ್ನು ಮಾಹಿತಿ ಪಡಿಬೇಕು ಅಂತ ನಾನು ಕೇಳ್ಕೊತೀನಿ. ಲವ್ಲಿ, ಇದೇ ಥರ ಮಾಡಿ ಮುಂದೆ ತುಂಬ ಹೆಚ್ಚಿನ ಪ್ರಶಸ್ತಿಗಳನ್ನ ಪಡಿಬೇಕು ಅಂತ ಆಶಿಸ್ತೀನಿ. ಧನ್ಯವಾದ ಸರ್. ನಿಮ್ದು ಒಂದು ಅದ್ಭುತವಾದ ಅನುಭವ. ಇಲ್ಲಿ ಇರ್ತಕ್ಕಂತಹ ಸ್ಪೆಸಿಮನ್ಸ್ ಅವರು ನಮಗೆ ಹೇಳಿದ ರೀತಿ ನಮ್ಮ ಅನೇಕ ತಪ್ಪು ಕಲ್ಪನೆಗಳನ್ನು ದೂರ ಮಾಡಿದಂತಹ ಆ ಎಜುಕೇಷನ್, ಇವೆಲ್ಲ ಪ್ರತಿಯೊಬ್ಬ ಈ ಹುಡುಗರು ಎಸ್ಪೆಷಲಿ ಸ್ಕೂಲ್ ಚಿಲ್ಡ್ರನ್ ದಯವಿಟ್ಟು ಇಲ್ಲಿಗೆ ಬರಬೇಕು, ಬಂದು ಇದನ್ನೆಲ್ಲ ನೋಡಬೇಕು. ನೋಡಿದರೆ ಅವರ ಒಂದು ಥಿಂಕಿಂಗ್ ಪ್ರಾಸೆಸ್ ಬದಲಾವಣೆ ಆಗುತ್ತೆ ಅಂತ ನನಗನ್ಸುತ್ತೆ. ಬಹಳ ಚೆನ್ನಾಗಿದೆ. ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್.